ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ರಿಚಿ ವ್ಲಾಗ್ಸ್ಗೆ. ಈ ಒಂದು ವ್ಲಾಗ್ನ ಎಂಡ್ವರೆಗೂ ನೋಡಿರಿ ಪ್ಲೀಸ್. ಇನ್ನೂ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಪಟ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನಾ ಇವತ್ತು ಮುಂಜಾನೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡೀನಿ ರೀ. ಏನು ಮಾಡಕತ್ತೀನಿ ಅಂತ ಅಂದ್ಕೊಂಡ್ರಿ. ಇನ್ನೆರಡು ದಿನದಾಗ ಶಿವರಾತ್ರಿ ಅದಲ್ರಿ, ಪಾಪುದು ಫೋಟೋಶೂಟ್ ಮಾಡಿರಲಿಲ್ಲ. ಸೊ ಈ ಶಿವರಾತ್ರಿ ಥೀಮಲ್ಲೇ ಪಾಪಗೂ ಫೋಟೋಶೂಟ್ ಮಾಡಕತ್ತಿದ್ದಾರೆ. ಇಲ್ಲಿ ನೋಡ್ರಿ ಶಿವಲಿಂಗನ ಯಾವ ಥರ ಮಾಡಕತ್ತೀನಿ ಅಂತ. ಈ ಥರದೊಂದು ಉದ್ದಂದು ಪಾತ್ರೆ ಐತ್ರಿ, ಅದಕ್ಕೆ ಬ್ಲ್ಯಾಕ್ ಕಲರ್ದು ಬಟ್ಟೆ ಸುತ್ತೀನಿ ರೀ. ನೋಡಿ ಸೇಮ್ ಲಿಂಗು ಥರನೇ ಕಾಣಿಸಕತ್ತದಲ್ಲ. ಆಮೇಲೆ ಒಂದು ಬ್ಲ್ಯಾಕ್ ಕಲರ್ ದುಪ್ಪಟ್ಟ ತೊಗೊಂಡು ಸೈಡ್ಗೆಲ್ಲ ಲಿಂಗ ಹೆಂಗಿರ್ತದಲ್ಲ ಆ ಥರ ಮಾಡಕತ್ತಿದ್ದಾರೆ. ನೋಡ್ತಿರ್ಬೋದು ನೀವು ಇಲ್ಲಿ. ಸೊ ಫೈನಲಿ ನೋಡ್ರಿ ಶಿವಲಿಂಗನ್ ರೆಡಿ ಆಯಿತು. ಯಾವ ಥರ ಕಾಣಿಸಕತ್ತದ, ಸೇಮ್ ಲಿಂಗನ ಥರ ಕಾಣಿಸತ್ತದಲ್ಲ. ಲಿಂಗಕ್ಕೆ ಸ್ವಲ್ಪ ವಿಭೂತಿ ಕುಂಕುಮ ಅದು ಬೇಕಲ್ರಿ. ನಾನಿಲ್ಲಿ ವಿಭೂತಿ ಕುಂಕುಮ ಅದು ಹಚ್ಚಾಕತ್ತಿದ್ದೆ ರೀ. ನಾನು ವಿಭೂತಿ ಕುಂಕುಮ ಅದು ಹಚ್ಚಿದೆ ರೀ. ಇವಾಗ ನೆಕ್ಸ್ಟ್ ಹೂವು ಅದು ಏರ್ಸಾಕತ್ತಿದೆ ರೀ. ವೈಟ್ ಕಲರ್ ದಾಸವಾಳ ನೋಡ್ರಿ ಎಷ್ಟು ಚಂದ ಕಾಣಿಸಕತ್ತವ ಅಂತ. ಬ್ಲ್ಯಾಕ್ ಕಲರ್ ಶಿವಲಿಂಗ, ವೈಟ್ ಕಲರ್ ದಾಸವಾಳ ಎರಡು ಕಾಂಬಿನೇಷನ್ ನೋಡ್ರಿ ಎಷ್ಟು ಚಂದ ಕಾಣಿಸಕತ್ತದ ಅಂತ. ಅಟ್ರಾಕ್ಟಿವ್ ಆಗೈತಿ. ಹುಡುಗರು ಇದ್ರೆ ಪಟ ಏನು ಮಾಡೋಕ್ಕೆ ಬಿಡೋದಿಲ್ರಿ. ಇಲ್ಲಿ ರಿಚಿ ಮಲ್ಕೊಂಡಿದ್ದ ತಂದು ನಾನು ಇಲ್ಲಿ ಡೆಕೋರೇಷನ್ ಮಾಡಕತ್ತೀನಿ ರೀ. ಅಷ್ಟೊತ್ತಿಗೆ ಎದ್ದು ಬಂದು ಕೇಶ್ ಮಮ್ಮಿ ಇದು ಹೂವು ಅಲ್ಲಿಟ್ಟು ಇಲ್ಲಿಡು, ಹಿಂಗೆ ಮಾಡು ಹಂಗೆ ಮಾಡು ಅಂತ ನನಗೆ ಹೇಳ್ಕೊಡಕತ್ತಿದ್ದಾರೆ ಅವ. ನೋಡ್ರಿ ಫೈನಲಿ ಲಿಂಗು ಯಾವ ಥರ ಕಾಣಿಸಕತ್ತ. ದೇವ್ರ ಥೀಮ್ ಇಟ್ಕೊಂಡು ಜಸ್ಟ್ ಶಿವಲಿಂಗನ್ ಮಾಡಿದ್ರೆ ಹೆಂಗೆ ರೀ, ಅದಕ್ಕೆ ಬೇಕಾದ ದೇವ್ರ ಪೂಜೆ ಸಾಮಾನುಗಳನ್ನು ಬೇಕಲ್ರಿ. ಅದಕ್ಕೆ ನಾನಿಲ್ಲಿ ವಿಭೂತಿ, ಗಂಟಿ, ಕುಂಕುಮ, ಹಣ್ಣು ಮತ್ತು ಅಗರಬತ್ತಿ ಎಲ್ಲನೂ ಇಟ್ಟಾಕತ್ತಿದ್ದೆ ರೀ. ಸೊ ನೋಡಿದ್ರಲ್ಲ ಫೈನಲಿ ನಾವು ಯಾವ ಥರ ಮಾಡಿದ್ದೀನಿ ಅಂತ, ಸಿಂಪಲ್ಲಾಗಿ ಫೋಟೋಶೂಟು. ಸೊ ನಿಮಗೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ. ಇಷ್ಟೆಲ್ಲ ಚಿಕ್ಕು ನಮ್ಮ ತೋಟದನೂ ರೀ ಎಲ್ಲ ಹಣ್ಣಾಗಿ ಹಾಳಾಗಕತ್ತಿತ್ತು. ಅದಕ್ಕಂತ ಜ್ಯೂಸ್ ಆದರೂ ಮಾಡಿದ್ರೆ ಆಯ್ತಂತ ಜ್ಯೂಸ್ ಮಾಡಕತ್ತಿದ್ದೆ ನಾ ಇಲ್ಲಿ. ಸೊ ಫಸ್ಟ್ ಎಲ್ಲ ಚಿಕ್ಕೂ ನೀಟಾಗಿ ತೊಳ್ಕೊಬೇಕ್ರಿ. ಆಮೇಲೆ ಒಂದು ಸ್ಪೂನಿಂದ ಇದೆಲ್ಲ ತೆಗ್ಕೋಬೇಕ್ರಿ. ಒಂದು ಬೀಜನೂ ಒಳಗೆ ಬಿಡಬಾರ್ದ್ರಿ. ಬೈ ಚಾನ್ಸ್ ಏನಾದರೂ ಬೀಜ ಉಳ್ಕೋತೀನಿ ಒಂದು ಜ್ಯೂಸೇ ಹಾಳಾಗುತ್ತೆ ರೀ. ಸೊ ನಾನು ಇಲ್ಲಿ ಫೈನಲಿ ಎಲ್ಲನೂ ತೆಗೆದು ಕ್ಲೀನ್ ಮಾಡ್ಕೊಂಡೆ ರೀ. ಇವಾಗ ಒಂದು ಜಾರಿಗೆ ಎಲ್ಲನೂ ಸೊಪ್ಪಿ ಬಿಚ್ಚಿಟ್ಕೊಂಡಿದ್ವಲ್ಲ ಚಿಕ್ಕೂನು ಹಾಕೋಬೇಕ್ರಿ. ನಾನು ಈಗ ಇಲ್ಲಿ ಎಲ್ಲನೂ ಜಾರಿಗೆ ಹಾಕೋಕತ್ತಿದ್ದೆ ರೀ. ಜಾರಿಗೆ ಹಾಕ್ಕೊಂಡು ಸ್ವಲ್ಪ ಕೋಲ್ಡ್ ಇರೋ ಹಾಲು ಹಾಕೋಬೇಕ್ರಿ. ಆಮೇಲೆ 2-3 ಸ್ಪೂನು ಸಕ್ಕರೆ ಹಾಕೋಬೇಕು. ಸ್ವೀಟ್ ಸ್ವಲ್ಪ ಕಮ್ಮಿ ಅನಿಸ್ತದೆ ಹಾಲು ಹಾಕಿದ್ಮ್ಯಾಗ ಚಿಕ್ಕದು, ಅದಕ್ಕೆ. ಸೊ ಫೈನಲಿ ಎಲ್ಲನೂ ಹಾಕಿದ್ಮೇಲೆ ಗ್ರೈಂಡ್ ಮಾಡ್ಕೋಬೇಕ್ರಿ. ಇಲ್ಲಿ ನೋಡ್ರಿ ನಾನು ಗ್ರೈಂಡ್ ಮಾಡಿದ್ದೀನಿ. ಎಷ್ಟು ಚಂದ ಬಂದದ ಲುಕ್ ವೈಸ್. ಟೇಸ್ಟೂ ಅಷ್ಟೇ ಸೂಪರಾಗಿ ಬಂದಿತ್ತು ರೀ. ಇವಾಗ ಸಮ್ಮರ್ ಸ್ಟಾರ್ಟ್ ಆಯ್ತಲ್ರಿ, ನಮ್ಮ ಕಡೆ ಅಂತೂ ಕೇಳಬೇಕಾ ಬಿಸಿಲಂತೂ ಅಷ್ಟೇ ಇರ್ತದೆ ರೀ. ಸೊ ಡೈಲಿ ಈ ಥರ ಫ್ರೂಟ್ ಜ್ಯೂಸ್ ಮಾಡ್ಕೊಂಡು ಕುಡಿದ್ರಿಂದ ನಮ್ಮ ಬಾಡಿನೂ ತಣ್ಣಗಾಗಿರ್ತದೆ ರೀ. ಇಲ್ಲಿ ನೋಡ್ರಿ ಲಾಸ್ಟಲ್ಲಿ ನಮ್ಮ ಚುಕ್ಕಿ ರಿಸಲ್ಟ್ ಸೂಪರ್ ಆಗ್ಯದಂತ. ಸೊ ಇವತ್ತು ನೈಟು ಸಿಂಪಲ್ಲಾಗಿ ಒಂದು ಟೊಮೆಟೊ ಬಾತ್ ಮಾಡಾಕತ್ತಿದೆ. ಫಸ್ಟ್ ಒಂದು ಜಾರಿಗೆ ಶುಂಠಿ ಬೆಳ್ಳುಳ್ಳಿನ ಹಾಕೋಕತ್ತೀನಿ ರೀ. ಆಮೇಲೆ ಸಣ್ಣದಾಗಿ ಕಟ್ ಮಾಡಿದ್ರೆ ಟೊಮೆಟೊ ಹಾಕೋಕತ್ತೀನಿ ರೀ. ನಾನು ಜಾರಿಗೆ ಹಾಕ್ಕೊಂಡು ರುಬ್ಕೋತೀನಿ. ನೀವು ಬೇಕಾದರೆ ಸಣ್ಣದಾಗಿ ಕಟ್ ಮಾಡಿಕೊಂಡು ಒಗ್ಗರಣೆಗೆ ಹಾಕೋಬೋದು ರೀ. ನನಗೆ ಈ ಥರ ರುಬ್ಕೊಂಡ್ರೆ ಇಷ್ಟ ಆಗುತ್ತೆ ರೀ. ಸಣ್ಣದಾಗಿ ಕಟ್ ಮಾಡಿರ್ತೀವಲ್ಲ, ಸೊ ಸಮ್ಟೈಮ್ಸ್ ಏನಾಗುತ್ತೆ ಹಲ್ಲಿಗೆಲ್ಲ ಸಿಕ್ಕೊಳ್ಳೋಕೆ ಚಾನ್ಸ್ ಇರ್ತದೆ ಮೇಲಿನ ಸಿಪ್ಪಿ, ಅದಕ್ಕೆ ನಾನು ಮಾಡೋದಿಲ್ಲ. ಸೊ ಇವಾಗ ಸಿಂಪಲ್ ಸ್ಟವ್ ಆನ್ ಮಾಡಿಕೊಂಡು ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಬೇಕು. ಎಣ್ಣೆ ಬಿಸಿ ಆದಮೇಲೆ ಪಲಾವ್ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ ಸೊ ಇವೆಲ್ಲ ಹಾಕಿ ಆಮೇಲೆ ಉಳ್ಳಾಗಡ್ಡಿ ಹಾಕಬೇಕ್ರಿ. ಉದ್ದುದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದು. ನೀವು ಬೇಕಿದ್ರೆ ಸಣ್ಣದಾಗೂ ಹಾಕ್ಬೋದು. ರೈಸ್ ಐಟಮ್ಸ್ಗೆಲ್ಲ ಉದ್ದುದಾಗಿ ಹಾಕಿದ್ರೆ ಚಂದ ಅನಿಸ್ತದೆ. ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕ್ರಿ. ಇಲ್ಲಿ 1.5 ಸ್ಪೂನ್ ಉಪ್ಪು ಹಾಕೋತೀನಿ ರೀ. ನಾನು ಜಾಸ್ತಿ ಜನಕ್ಕೆ ಮಾಡಾಕತ್ತೀನಿ. ಸೊ ನೀವು ನೋಡ್ಕೊಂಡು ಉಪ್ಪು ಹಾಕೋರಿ. ಆಮೇಲೆ ನೀಟಾಗೆಲ್ಲ ಫ್ರೈ ಆದಮೇಲೆ ಉಳ್ಳಾಗಡ್ಡಿ ಕಲರ್ ಎಲ್ಲ ಚೇಂಜ್ ಆಗಬೇಕ್ರಿ. ಆವಾಗಲೇ ಮಾಡ್ಕೊಂಡು ಇಟ್ಕೊಂಡಿದ್ವಿ ಟೊಮೆಟೊ ಪ್ಯೂರಿ ಇವಾಗ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕ್ರಿ. ಹಸಿ ವಾಸ ಎಲ್ಲ ಹೋಗೋವರೆಗೂ ಫ್ರೈ ಆಗಿಂದ ಸ್ವಲ್ಪ ಈ ಥರ ಆಯ್ಲಿ ಬಿಡ್ತಿರ್ಬೇಕ್ರಿ ಮೇಲ್ಗಡೆ.
ಸೊ ಈಗ ಸ್ವಲ್ಪ ಅಚ್ಚ ಖಾರದ ಪುಡಿ, ಗರಂ ಮಸಾಲ ಮತ್ತು ಕೊರಿಯಾಂಡರ್ ಪೌಡರ್ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಸೊ ಈಗ ನೀಟಾಗಿ ಮಿಕ್ಸ್ ಮಾಡೋದಾದ್ಮ್ಯಾಗ ಅಕ್ಕಿ ತೊಳ್ಕೊಂಡಿರ್ತೇವಲ್ಲ ಆ ಅಕ್ಕಿನ ಈ ಮಸಾಲೆಗೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಸೊ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿದಾದ್ಮ್ಯಾಗ ಇವಾಗ ನೀರು ಹಾಕ್ಕೋಬೇಕ್ರಿ. ನಾನು 1 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ, ಇಲ್ಲಿ 2 ಗ್ಲಾಸ್ ನೀರನ್ನ ಆ್ಯಡ್ ಮಾಡತ್ತೀನಿ. ಸೊ ನೀವು ಎಷ್ಟು ಅಕ್ಕಿ ತೊಗೊತ್ರಿ ಅದ್ರ 2 ಪಟ್ಟು ನೀರನ್ನ ಹಾಕಬೇಕಾಗತ್ತೆ. ಇಲ್ಲಿ ನಾನು ನೀರು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಾಕತ್ತೀನಿ ರೀ. ಇವಾಗ ಸ್ವಲ್ಪ ಸಕ್ಕರೆ ಹಾಕ್ಕೋಬೇಕ್ರಿ. ಸ್ವಲ್ಪ ಹುಳಿ ಇರ್ತದಲ್ಲ ಟೊಮೆಟೊ, ಬಾತ್ ಜಾಸ್ತಿ ಹುಳಿ ಆಗಬಾರ್ದು ಅಂತ. ನೀವು ಬೇಕಿದ್ರೆ ಆ್ಯಡ್ ಮಾಡಿರಿ ಸಕ್ಕರೆ, ಇಲ್ಲಾಂದ್ರೆ ಓಕೆ. 1 ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದು ಕೊತ್ತಂಬರಿ ಹಾಕಿ ಇವಾಗ ಲಿಡ್ ಕ್ಲೋಸ್ ಮಾಡಿರಿ. ಇಷ್ಟೇ ನೋಡಿರಿ, ಭಾಳ ಸಿಂಪಲ್ ಅದ ಟೊಮೆಟೊ ಬಾತ್ ರೆಸಿಪಿ. ಇಲ್ಲಿ ನೋಡ್ತಿರ್ಬೋದು ರೀ ನೀವು ಬಾತ್ ಎಷ್ಟು ಚಂದ ಕಾಣಿಸಕತ್ತದಂತ. ಟೇಸ್ಟೂ ಅಷ್ಟೇ ಸೂಪರಾಗಿತ್ತು ರೀ. ಈ ರೆಸಿಪಿ ಭಾಳ ಈಸಿ ಅದ, ನೀವು ಟ್ರೈ ಮಾಡಿರಿ, ಮಿಸ್ ಮಾಡಬೇಡ್ರಿ. ಇನ್ ಕೇಸ್ ನೀವು ಟ್ರೈ ಮಾಡಿದ್ರೆ ನಿಮ್ದು ಯಾವ ಥರ ಬಂದಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳ್ರಿ. ಸೊ ಇದಾಗಿತ್ತು ಈ ಒಂದು ವ್ಲಾಗ್. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.